ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ಗಳು ಆಫ್ಟರ್ 12th ನಿಮ್ಮ ಮಕ್ಕಳಿಗೆ ಯಾವ ಥರ, ಅಥವಾ ನೀವು ಏನಾರು ಆಫ್ಟರ್ 12th ನೀವೇನಾರು ಹುಡುಕ್ತಿದ್ರ, ಯಾವ ಎಕ್ಸಾಮ್ಸು ಯಾವ ವೆಬ್ಸೈಟಲ್ಲಿ ನಾವು ಚೆಕ್ ಮಾಡಬೇಕು, ಯಾವ್ಯಾವ ಥರ ಎಂಟ್ರೆನ್ಸ್ ಎಕ್ಸಾಮ್ಗಳು ಇರ್ತವೆ, ಮತ್ತು ಯಾವ್ಯಾವುದು ಬೆಸ್ಟು ನಾನು ತಗೊಂಡ್ರೆ ನನ್ನ ಮುಂದಿನ ಫ್ಯೂಚರು ಚೆನ್ನಾಗಿರುತ್ತೆ ಅನ್ನೋ ಒಂದು ಪ್ರತಿ ಡೀಟೇಲ್ಸು, ಪ್ರತಿ ಕಾಲೇಜ್ ಇನ್ಫಾರ್ಮೇಷನ್ನು, ಪ್ರತಿ ವೆಬ್ಸೈಟ್ಸು ನೀವೆಲ್ಲಿ ಹೋಗಿ ಚೆಕ್ ಮಾಡಬೇಕು, ಎಲ್ಲಿ ಯಾವ ಥರ ಯಾವ ಥರ ಡೀಟೇಲ್ಸ್ನ ಅದನ್ನು ತಿಳ್ಕೊಬೇಕು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವೀಕ್ಷಕರೇ, ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಈಗ ನೋಡೋದಾದರೆ, ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಹೈಯರ್ ಸ್ಟಡೀಸು, ನೀವು ಯಾರೇ ಆಫ್ಟರ್ 12th ಆದಮೇಲೆ ನಿಮ್ಮ ಮಕ್ಕಳಿಗೆ, ಅಥವಾ ನೀವೇ ಯಾರು ಸ್ಟೂಡೆಂಟ್ಸೇ ನೋಡ್ತಾ ಇದ್ರೆ, ನೀವೇ ಏನಾದ್ರು ಪ್ಲಾನ್ ಇದ್ದರೆ, ನಾನು GA ಮಾಡಬೇಕು, GA ಅಡ್ವಾನ್ಸ್ ಮಾಡಬೇಕು, GA ರಿಟರ್ನು, ಮತ್ತು AFMC ಇಂಡಿಯನ್ ಸ್ಟೂಡೆಂಟ್ಸಲ್ಲಿ ಏನೇ IMS MS ಮಾಡಬೇಕು, ಏನೇ ಮಾಡಬೇಕು ಅಂದ್ರೂ BE BTech ಪ್ರತಿಯೊಂದು ಮಾಡಬೇಕು ಅಂದರೆ ಅವು ನಿಮಗೆ ಪ್ಲಾನ್ ಇರಬೇಕು ವೀಕ್ಷಕರೇ. ನಿನ್ನ ಯಾವ ಡೈರೆಕ್ಷನಲ್ಲಿ ಹೋಗಬೇಕು. ಈಗ ತುಂಬ ಜನ ಏನು ಮಾಡ್ತಾರೆ, ಪೇರೆಂಟ್ಸು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ರೂ ಬೇರೆ ಇದಕ್ಕೆ ಸೇರಿಸ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ನೀವು ಎಲ್ಲ ಡಿಸ್ಕಸ್ ಮಾಡಿಕೊಂಡು ಮಕ್ಕಳ ಜೊತೆ ಏನು ಮಾಡೋಕ್ಕಿದ್ದಾರೆ, ಅವ್ರದ್ದು ಪ್ಲ್ಯಾನ್ ಏನು, ಅವರು ಓಕೆ ಈಸ್ ಗುಡ್ ಅಟ್ ಸ್ಟಡೀಸು, ಇದ್ರಿಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ, ಇದಕ್ಕೆ ಹೋದರೆ ತುಂಬ 100 ಆಫ್ ಆಪರ್ಚುನಿಟೀಸು ಡಿಫ್ರೆಂಟಲ್ಲಿದೆ. ಎಲ್ಲ ಒಂದೇ ಆಪರ್ಚುನಿಟಿ, ಇಂಜಿನಿಯರ್ಗೆ ಹೋಗೋದು, ಎಲ್ಲ MBBS ಮಾಡೋದಲ್ಲ, ತುಂಬಾ ಆಪರ್ಚುನಿಟೀಸ್ ಇದ್ದಾವೆ. ಎಲ್ಲ ಕ್ಷೇತ್ರದಲ್ಲೂ ಅದೇ ಆದ ಪ್ರಾಮುಖ್ಯತೆಗಳಿದ್ದಾವೆ. ಹಾಗಾಗಿ ಪ್ರತಿಯೊಬ್ಬರೂ ಪ್ಲ್ಯಾನ್ ಮಾಡಬೇಕಾದ್ರೆ ಅಷ್ಟು ಕ್ಲೀನಾಗಿ ಅವ್ರದ್ದು ಫ್ಯೂಚರ್ ಹೇಗಿರಬೇಕು ಅದನ್ನು ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಅವ್ರ ಲೈಫು ಸೆಟ್ಲ್ ಆಗುತ್ತೆ, ಅವ್ರ ಪೇರೆಂಟ್ಸಿಗೂ ತುಂಬಾ ಹ್ಯಾಪಿಯಾಗಿರ್ತಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ನೀವೇನೇ ಮಾಡಬೇಕಾದ್ರೂ, ಏನೇ ಈಗ 12th ಆದಮೇಲೆ ಮೇಯ್ನ್ ಮೈಲ್ಗಲ್ಲಿ ಬರೋದೇ 12th ಆದಮೇಲೆ ಏನಕ್ಕೆ ಅಂತ. ಆ 12th ಆದಮೇಲೆ ನೀವು ಏನಕ್ಕೆ ಹೋಗ್ತೀರಾ, ಅದೇ ನಿಮ್ಮ ಫ್ಯೂಚರ್ಗೆ ಡೈರೆಕ್ಷನ್ ಬರೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಚೂಸ್ ಮಾಡಬೇಕಾದ್ರೆ 12th 10th ಎಕ್ಸಾಮ್ಗಳೆಲ್ಲ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಫ್ಯೂಚರ್ಗೆ ಯಾವ್ದು ಬೇಕು, ಯಾವ ಸ್ಟಡೀಸ್ ಯಾವ ಇದಕ್ಕೆ ಹೋದರೆ ನಿಮ್ಗೆ ಒಳ್ಳೇದಾಗುತ್ತೆ ನೋಡ್ಕೊಳ್ಳಿ ವೀಕ್ಷಕರೇ. ಈಗ ನೀವೇನಾದ್ರು ಈಗ JE ಮೇಯ್ನ್ ಎಂಟ್ರೆನ್ಸ್ ಇದು ಮಾಡ್ಕೋಬೇಕಾ, ಅದ್ರದ್ದೆಲ್ಲ BE BTechಗೆ ಅದ್ರದ್ದು ವೆಬ್ಸೈಟ್ ಕೊಟ್ಟಿದ್ದೀನಿ, ಮತ್ತು GE ಅಡ್ವಾನ್ಸು ಅದ್ರ ವೆಬ್ಸೈಟು, ನೆಟ್ ರಿಟರ್ನು, MBBS BDS ಅದ್ರದ್ದು ವೆಬ್ಸೈಟ್ಗಳು, ಮತ್ತು AFMC ಆರ್ಮ್ಡ್ ಫೋರ್ಸ್ ಮೆಡಿಕಲ್ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ಸ್ದು, ಇದೆಲ್ಲ ಪ್ರತಿಯೊಂದೂ ಡೀಟೇಲ್ಸು, ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರು, ಓಕೆ, ಮತ್ತು ಏಮ್ಸ್ MBBS ಅದರದ್ದು ವೆಬ್ಸೈಟು, ಏನೇ ಡೀಟೇಲ್ಸ್ ಬೇಕಾದರೂ ನೀವೆಲ್ಲ ಈ ವೆಬ್ಸೈಟಿಗೆ ಹೋದರೆ ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ವೀಕ್ಷಕರೇ. ನೆಟ್ UG ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಅಂಡರ್ ಗ್ರಾಜ್ಯುಯೇಟು, ಓಕೆ, ದೆನ್ UC 2015 ರಿಟರ್ನ್ ಎಕ್ಸಾಮ್ ಫಾರ್ B ಡಿಸೈನ್ ಪ್ರೋಗ್ರಾಮ್ ಆ್ಯಂಡ್ ಪ್ರಾಡಕ್ಟ್ ಡಿಸೈನ್ IIT ಬಾಂಬೆ, ಓಕೆ, ಅದು ನಿಮಗೆ ಇಲ್ಲಿ ಹೋದರೆ www.uc.in ಅಲ್ಲಿ ಸಿಗುತ್ತೆ. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ISI ಕೋಲ್ಕತ್ತಾ ಬೆಂಗಳೂರು, ಇಲ್ಲೂ ಕೂಡ ನೀವೇನಾದ್ರು ಸ್ಟ್ಯಾಟಿಸ್ಟಿಕ್ಸ್ ಇದು ಮಾಡಬೇಕು ಅಂದರೆ ಇದನ್ನು ಬೆಂಗಳೂರಲ್ಲಿ ಕೋಲ್ಕತ್ತಾದಲ್ಲಿ ಅವೈಲೇಬಲ್ ಇದೆ, ಅದನ್ನು ಕೂಡ ನೀವು ಮಾಡ್ಬೋದು ವೀಕ್ಷಕರೇ. ನೆಕ್ಸ್ಟ್ ನಿಮಗೆ NID ನೀಡ್ ನ್ಯಾಷನಲ್ ಆಲ್ ಎಂಟ್ರೆನ್ಸ್ ಎಕ್ಸಾಮ್ ಡಿಸೈನ್ ರಿಟರ್ನ್ ಎಕ್ಸಾಮ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್, ಅದು ಕೂಡ ನೀವೇನಾದ್ರು ಮಾಡಬೇಕು, ಎಕ್ಸಾಮ್ ಏನಾದ್ರು ತೊಗೋಬೇಕು ಅಂದರೆ ಅದು ಕೂಡ ವೆಬ್ಸೈಟ್ ಕೊಟ್ಟಿದ್ದೀನಿ, ಅಲ್ಲೂ ನೀವು ಇದು ಮಾಡ್ಕೊಬೋದು. ಮತ್ತು BITSAT ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿನ್ಸ್ ಅಡ್ಮಿಷನ್ನು ಆನ್ಲೈನ್ ಎಕ್ಸಾಮ್ ಬಿಲಾನಿ ಹೈದರಾಬಾದು ಮತ್ತು ಗೋವಾ. ಬಿಲಾನಿ ಹೈದರಾಬಾದು, ತುಂಬ ಜನ ಈ ಕಾಲೇಜುಗಳಿಗೆ ಹೋಗೋಕ್ಕೆಲ್ಲ ಇಷ್ಟಪಡ್ತಾರೆ. ಅದಾದಮೇಲೆ ನೀಟ್ UG ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಎಕ್ಸಾಮು, ಅದ್ರದ್ದು ವೆಬ್ಸೈಟ್ ಕೊಟ್ಟಿದ್ದೀನಿ, MBBS BDS, ಮತ್ತು ಕ್ಲಾಟ್ ಕಾಮನ್ ಲಾ ಅಡ್ಮಿಷನ್ ಎಂಟ್ರೆನ್ಸ್ ಎಕ್ಸಾಮ್ ನ್ಯಾಷನಲ್ ಲಾ ಯೂನಿವರ್ಸಿಟೀಸು, ಅದನ್ನು ನೀವು ಎಲ್ಲಿ ನೋಡೋದು, ಅದ್ರ ಟೆಸ್ಟ್ಗಳು ಹೇಗಿರ್ತವೆ ಅದು ವೆಬ್ಸೈಟಲ್ಲಿ ನೀವು ನೋಡ್ಕೊಬೋದು. ಮತ್ತು ಇನ್ನೊಂದು ನ್ಯಾಷನಲ್ ಕೌನ್ಸಿಲ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟು, ಇನ್ನೊಂದು ಡಿಫ್ರೆಂಟು ನಿಮಗೆ ನೀವು ಎಜುಕೇಷನ್ ಸಿಸ್ಟಮ್ಸ್ ಇದ್ದಾವೆ. ನೀವು ಆಫ್ಟರ್ 12th ಇಂಜಿನಿಯರಿಂಗ್ಗೆ ಹೋಗಬೇಕು, ಬರೀ MBBS ಮಾಡಬೇಕು ಅಂತಲ್ಲ, ತುಂಬ ಇದ್ರಿದ್ದಾವೆ, ತುಂಬ ಇದು ಆಪರ್ಚುನಿಟೀಸ್ ಇದ್ದಾವೆ. ಒಂದೇ BEಗೆ ಹೋಗ್ತಾರೆ, ಲ್ಯಾಕ್ ಆಫ್ ಪೀಪಲ್ಲು ಜಾಬಿಗೋಸ್ಕರ ಸರ್ಚ್ ಮಾಡ್ತಾರೆ. ಹಾಗಾಗಿ ತುಂಬ ಆಪರ್ಚುನಿಟೀಸ್ ಇರೋದ್ರಿಂದ ನಾವು ಯೂಸ್ ಮಾಡ್ಕೋಬೇಕು. ಒಂದೇ ಆಪರ್ಚುನಿಟೀಸಿಗೆ ಪ್ರತಿಯೊಬ್ಬರು 1 ಮಿಲಿಯನ್ ಪೀಪಲ್ಲು ಅದಕ್ಕೆ ಕಾಯ್ತಾ ಕೂತ್ಕೊಬಾರ್ದು. ಎಲ್ಲ ಎಕ್ಸಾಮ್ಗಳು ಅದೇ ತಕ್ಕಂಗೆ ಈಗ ಮನಿ ಮೈಂಡೆಡ್, ಎಲ್ಲ ಮನಿ ಇರಲೇಬೇಕು, ಬಟ್ ಯಾವ್ದಾದ್ರು ನಿಮಗೆ ಬೆನಿಫಿಟೆಡ್ ಆಗೋ ಅಂಥದ್ದು ನಿಮ್ಮ ಫ್ಯೂಚರಿಗೆ ಒಳ್ಳೆ ಅಂಥದ್ದಾಗಿ ಮಾಡ್ಕೊಳ್ಳಿ ವೀಕ್ಷಕರು. ಇನ್ನೊಂದು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಮತ್ತು NDA ಮತ್ತು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ನ್ಯಾಷನಲ್ ಅಕಾಡೆಮಿ ಅದ್ರದ್ದು ವೆಬ್ಸೈಟ್ ಹಾಕಿದ್ದೀನಿ. ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಅದ್ರ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. IIST ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ ಅದು ಇದೆ ವೆಬ್ಸೈಟ್, ಎಲ್ಲಿ ಅಪ್ಲೈ ಮಾಡೋದು. ಮತ್ತು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜ್ ಹೈದರಾಬಾದ್ ರಿಟರ್ನ್ ನೋಡಿ, ಪ್ರತಿಯೊಂದು ಡಿಫ್ರೆಂಟ್ ವೆರೈಟಿ ಆಫ್ ಇದೆ. ನಿಮಗೆ ಒಂದೇ ಇಂಜಿನಿಯರಿಂಗೇ ಮಾಡಬೇಕು, ಮೆಡಿಕಲ್ಲೇ ಮಾಡಬೇಕು ಅಂತೇನಿಲ್ಲ. ಆಲ್ ಇಂಡಿಯಾ ಮರ್ಚೆಂಟ್ ನೇವಿ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಭಾರತ್ ಶಿಪ್ಪಿಂಗ್ ಪ್ರೈವೇಟ್ ಲಿಮಿಟೆಡ್ಡು, ಮತ್ತು ಆಲ್ ಇಂಡಿಯಾ ಪ್ರಿಮರಿ ವೆಟರ್ನರಿ ಟೆಸ್ಟು,
ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ರಿಸರ್ಚ್ ಪುಣೆ, ಭೋಪಾಲ್, ಕೋಲ್ಕತ್ತಾ, ಮೊಹಾಲಿ, ತಿರುವನಂತಪುರಮ್ಮು, ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಎಕ್ಸಾಮಿನೇಷನ್ ಆಫ್ BSc, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಇನ್ RICA ರಿಟರ್ನ್ ಎಕ್ಸಾಮಿನೇಷನ್. ಪ್ರತಿಯೊಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಿಗೆ ಹೋದರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ನೀವು ಪ್ಲಾನ್ ಮಾಡ್ಕೊಳ್ಳಿ ನಾನು ಎಲ್ಲಿಗೆ ಸೇರ್ಕೋಬೇಕು ಅಂತ, ಇದ್ರದ್ದೆಲ್ಲ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ. ಮತ್ತು ಫುಟ್ವೇರ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ನು, ಮತ್ತು ನೆಕ್ಸ್ಟ್ 2015 ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್, ಅದ್ರದ್ದು ಪ್ರತಿಯೊಂದು ಅದ್ರದ್ದು ರಿಸರ್ಚ್ ಹೇಗೆ, ಅದು 5 year ಇಂಟಿಗ್ರೇಟೆಡ್ MSc ಕೋರ್ಸ್ ಬಯಾಲಜಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸು, ಅದ್ರದ್ದೆಲ್ಲ ಡೀಟೇಲ್ಸ್. ಲಾಟ್ ಆಫ್ ಆಪರ್ಚುನಿಟೀಸ್ ಇರ್ ದೇರ್. ನಾವು ಎಲ್ಲ ಆಪರ್ಚುನಿಟೀಸ್ ಬಿಟ್ಕೊಂಡು ಒಂದೇ ಡೈರೆಕ್ಷನಲ್ಲಿ ಇಂಜಿನಿಯರಿಂಗ್ ಮಾಡೋಣ, ಅದು ಮಾಡೋಣ ಅಂತ ಇಟ್ಕೊಂಡ್ಬಿಡ್ತೀವಿ. ಲಾಟ್ ಆಫ್ ಆಪರ್ಚುನಿಟೀಸ್ ಇನ್ ಇಂಡಿಯಾ ಗೈಸ್. ಟು ಮೇಕ್ ಶೋರ್ ದಟ್ ಯು ಚೂಸ್ ಆಫ್ಟರ್ 12th ಯು ಚೂಸ್ ಬೆಟರ್ ಪಾತ್, ಸೊ ದಟ್ ನಿಮ್ಮ ಫ್ಯೂಚರು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕಾಮನ್ ಎಂಟ್ರೆನ್ಸು, ಹ್ಯೂಮನ್ ಆ್ಯಂಡ್ ಸೋಷಿಯಲ್ ಸರ್ವಿಸಸ್ಸು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ, CS ಪ್ರೋಗ್ರಾಮು, CA ಪ್ರೋಗ್ರಾಮು, ಕಾಮನ್ ಪ್ರೊಫಿಷಿಯನ್ಸಿ ಟೆಸ್ಟು, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸು, ಹಾಗೆ BHU ಆಲ್ ಕೋರ್ಸಸ್, ISI ಇಂಡಿಯನ್ ಕೌನ್ಸಿಲ್ ಟೆಕ್ನಾಲಜಿ, ICAR ಅಗ್ರಿಕಲ್ಚರು, ಜಿಪ್ಮರ್, IISER ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ರಿಸರ್ಚು. ಮತ್ತು ನೀವೇನಾದ್ರು ಬೇರೆದು UPSC, MPMC, IBPS, PS, SSC, NDA, CDS, RBI, ರೈಲ್ವೇಸ್ ಏನೇ ಮಾಡೋದಿದ್ರು ಈ upscfever.com, upscfever.index.html ಹೋಗಿ ಎಲ್ಲ ನೋಡ್ಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ನೀವು ಏನು ಫ್ಯೂಚರಿಗೆ ನೀವು ಏನಾದ್ರು ಪ್ಲ್ಯಾನ್ ಮಾಡ್ತಿದ್ದೀರಾ ಅದನ್ನು ವೈಸ್ಲಿ ಇದು ಥಿಂಕ್ ಮಾಡಿಕೊಂಡು, ಡಿಸ್ಕಸ್ ಮಾಡಿಕೊಂಡು, ಸ್ವಲ್ಪ ಅಡ್ವೈಸ್ ತೊಗೊಂಡು ಚೂಸ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮ್ಮ ಫ್ಯೂಚರು ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಎಜುಕೇಷನ್ ಇನ್ಫಾರ್ಮೇಷನ್ ಶೇರ್ ಮಾಡಿದರೆ ಪ್ರತಿಯೊಬ್ಬರಿಗೂ ಯೂಸ್ ಆಗಬೇಕು. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಒಂದು ವಿಡಿಯೋದಲ್ಲಿ ಎಲ್ಲ ವೆಬ್ಸೈಟು, ಎಲ್ಲ ಹೈಯರ್ ನೀವು ಎಜುಕೇಷನ್ ಏನೇನು ಮಾಡ್ತೀರಾ ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಏನೇ ಇನ್ಫಾರ್ಮೇಷನ್ ಇದ್ರೂ ಕಮೆಂಟ್ ಮಾಡಿ, ಐ ವಿಲ್ ಹೆಲ್ಪ್ ಯು ಔಟ್ ಗೈಸ್. ಥ್ಯಾಂಕ್ ಯು ಸೊ ಮಚ್ ಗೈಸ್. ಟೇಕ್ ಕೇರ್. ಬಾಯ್.